ಪ್ರೈಸ್ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಮ್ಮ ಜೊತೆಯಲ್ಲಿದ್ದು ಪ್ರತಿದಿನವೂ ಕಾಯುತ್ತಿರುವಂತ ದೇವಾದಿ ದೇವನಿಗೆ, ಕರ್ತನಿಗೆ ಕೋಟಿ ಕೋಟಿ ಸ್ತೋತ್ರವಾಗಲಿ. ಯಾಕಂದ್ರೆ ಆತನು ಎಂದಿಗೂ ನಮ್ಮನ್ನ ಕೈ ಬಿಡದಂತ ದೇವರಾಗಿದ್ದಾನೆ. ಎಂತ ಸಮಸ್ಯೆಗಳು ಬಂದರೂ ಒಬ್ಬ ನರ ಮನುಷ್ಯನ ಕೈ ಬಿಡ್ಬೋದು, ಒಬ್ಬ ನಾವು ನಂಬಿರುವಂತ ವ್ಯಕ್ತಿಗಳ ಕೈ ಬಿಡ್ಬೋದು, ಅಧಿಕಾರಿಗಳು ಕೈ ಬಿಡ್ಬೋದು, ಕುಟುಂಬದವರು ಕೈ ಬಿಡ್ಬೋದು. ಆದರೆ ನಂಬಿರುವಂತ ನಜರೇತಿನ ಯೇಸು ಕ್ರಿಸ್ತನ ಎಂದಿಗೂ ಕೈ ಬಿಡುವುದಿಲ್ಲ. ಹಲ್ಲೆಲೂಯ. ಇವತ್ತು ನಿನ್ನ ಜೀವಿತದಲ್ಲಿ, ನಿನ್ನ ಬದುಕಲ್ಲಿ ದೇವರು ದೊಡ್ಡ ಕಾರ್ಯಗಳನ್ನು ಮಾಡುವಂತನಾಗಿದ್ದಾನೆ. ನೀನು ಕೇಳಿಕೊಂಡಾಗ ದೇವರು ಕೊಡುವಂತನಾಗಿದ್ದಾನೆ. ನೀನು ಕೂಗುವಾಗ ದೇವರು ಉತ್ತರಿಸುವಂತನಾಗಿದ್ದಾನೆ. ನೀನು ಕರೆಯುವಾಗ ಆತನು ಬರುವಂತನಾಗಿದ್ದಾನೆ. ಹಲ್ಲೆಲೂಯ. ಓಕೆ, ಅದಿರ್ಲಿ. ಈ ದಿನ ದೇವರು ನಿಮ್ಮೊಟ್ಟಿಗೆ ಮಾತನಾಡುವಂತ ವಾಕ್ಯವನ್ನು ಓದ್ಕೊಳ್ಳೋಣ. 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯದಲ್ಲಿ 15ನೇ ವಚನ. ಹೆದರಬೇಡಿರಿ, ಯುದ್ಧವು ನಿಮ್ಮದಲ್ಲ, ದೇವರದೇ. ಹಲ್ಲೆಲೂಯ. ಕರ್ತನ ಹೇಳ್ತಾ ಇದ್ದಾನೆ, ಹೆದರಬೇಡಿರಿ, ಯುದ್ಧವು ನಿಮ್ಮದಲ್ಲ, ದೇವರದು. ನೋಡ್ರಿ, ಯಾವಾಗ ನಾವು ಯುದ್ಧ ಮಾಡಲಿಕ್ಕೆ ಹೋಗ್ತೀವೋ, ನಾವು ಒಂದು ಸಮಸ್ಯೆನ ಎದುರಿಸ್ಬೇಕು ಅಂತ ನಾವು ಹೋಗ್ತೀವೋ, ಅಲ್ಲಿ ಸೋಲಿರ್ತದೆ, ಅವಮಾನಗಳಿರ್ತದೆ, ಭಯ ತುಂಬಿಕೊಳ್ತದೆ. ನಮ್ಮ ಒಳಗಡೆ ಯಾವುದೇ ರೀತಿಯಾದಂತ ಉತ್ಸಾಹ ಇರೋದಿಲ್ಲ. ನೋಡ್ರಿ, ಇಲ್ಲಿ ದೇವರು ಹೇಳ್ತಾರೆ, ಆ ಒಂದು ಜನರು ಬಾಧಿಸಲ್ಪಡ್ತಾರೆ. ಯಾವ ರೀತಿ ಅಂದ್ರೆ, ಒಂದು ಬೇರೊಂದು ರಾಜ್ಯಗಳು, ಒಂದು 3 ರಾಜ್ಯಗಳು ಯೆಹೋಷಾಫಾಟ ಅನ್ನುವಂತ ಒಬ್ಬ ಅರಸನ ವಿರುದ್ಧವಾಗಿ. ಈ ಯೆಹೋಷಾಫಾಟನು ಯಾರು? ದೇವರನ್ನು ನಂಬಿಕೊಂಡು ಜೀವನ ಮಾಡುವಂತವನು. ಇವತ್ತು ನೀನು ದೇವರನ್ನ ನಂಬಿಕೊಂಡು ತಾನೇ ಜೀವನ ಮಾಡ್ತಾ ಇರೋದು. ಆದರೆ ಆತನಿಗೆ ಸಮಸ್ಯೆ ಬಂದಾಗ ಏನ್ ಮಾಡ್ತಾನೆ ಗೊತ್ತಾ? ದೇವರನ್ನ ಆಶ್ರಯಿಸಿಕೊಳ್ತಾನೆ. ನೀನು ಆಶ್ರಯಿಸಿಕೊಳ್ತಾ ಇದೀಯಾ? ನಿನಗೆ ಸಮಸ್ಯೆ ಬಂದಾಗ ಯಾರನ್ನ ಆಶ್ರಯಿಸಿಕೊಳ್ತಾ ಇದೀಯಾ? ಆತನ ಆಶ್ರಯಿಸಿಕೊಳ್ಳೋದು ಮಾತ್ರ ಅಲ್ಲ, ನೀವು ವಾಕ್ಯವನ್ನು ಓದೋದಾದ್ರೆ ಆತನು ದೇವರ ಸಮ್ಮುಖದಲ್ಲಿ ಉಪವಾಸವನ್ನಾಗ್ತಾನೆ ಸಮಸ್ಯೆಗಳಿಗಾಗಿ. ದೇವರೇ, ನಿನ್ನನ್ನು ಬಿಟ್ಟರೆ ಬೇರೆ ಯಾರಿಲ್ಲ. ಯಾಕಂದ್ರೆ ಆತನ ಹತ್ರ ಇರುವಂತ ಸೈನ್ಯ ಸ್ವಲ್ಪ ಮಂದಿ. ಆ ದೊಡ್ಡ ರಾಜ್ಯದ ಮುಂದೆ ಇವನು ಏನು ಅಲ್ವೇ ಅಲ್ಲ. ಪ್ರಿಯ ಸೋದರ ಸೋದರಿ, ನಿನ್ನ ಜೀವಿತದ ವಿರುದ್ಧವಾಗಿ ಯಾರೇನೇ ಎದುರಾಗಿ ಬಂದರು, ನಿನ್ನ ಜೊತೆಯಲ್ಲಿ ಯಾರು ಇಲ್ಲ ಅಂದ್ರೂ ಪರಲೋಕದ ದೇವರು ನಿನ್ನ ಸಂಗಡ ಇದ್ದಾನೆ. ಹಲ್ಲೆಲೂಯ. ಯಾಕೆಂದ್ರೆ ಗೊತ್ತರ? ಯಾಕೆಂದರೆ ನಿನ್ನ ಜೀವಿತವನ್ನ ಆತನೇ ಉದ್ಧರಿಸುವಾತನು. ನಿನಗೋಸ್ಕರ ರಕ್ತವನ್ನ ಸುರಿಸಿದಾನಲ್ಲ, ಕಲ್ವಾರಿ ಶಿಲುಬೆಯಲ್ಲಿ ನಿನಗೋಸ್ಕರ ಆತನು ಬಲಿಯಾಗಿದ್ದಲ್ಲ. ಇವತ್ತು ನಿನ್ನ ಜೀವಿತವನ್ನ ಕಾಯಲಿಕ್ಕೂ, ಆತನು ಉದ್ಧರಿಸಲಿಕ್ಕೂ, ಆಶೀರ್ವಾದ ಮಾಡ್ಲಿಕ್ಕೂ ಆತನಿಂದ ಮಾತ್ರನೇ ಸಾಧ್ಯ. ಇವರ ದೊಡ್ಡ ಸಮ್ಮುಖದಿಂದ ಭಯ ಹಿಡಿದವರಾಗ್ತಾರೆ. ಇವತ್ತು ನೀನು ಯಾವುದೋ ವಿಷಯದಲ್ಲಿ ಭಯ ಹಿಡಿದಿದೆಯಲ್ಲ, ಯಾವುದೋ ವಿಷಯದಲ್ಲಿ ಭಯ ಪಡ್ತಿರುವಂತ ಕಾರ್ಯಗಳು ನೋಡ್ತಾ ಇದೆಯಲ್ಲ, ಇವತ್ತು ಸಾಲಗಳಿಂದ, ರೋಗಗಳಿಂದ, ಅಸಮಾಧಾನಗಳಿಂದ, ಪ್ರಾಬ್ಲಮ್ಗಳಿಂದ ಎಷ್ಟೋ ವಿಷಯಗಳಲ್ಲಿ ಭಯ ಪಡ್ತಾನೆ ಇದೆಯಾ? ಅದು ಹೋಗ್ತಾನೆ ಇಲ್ಲ. ಯಾವಾಗ ಇದರಿಂದ ಎಲ್ಲ ಬಿಡುಗಡೆ ಎಂಬುದಾಗಿ ಅಂದುಕೊಳ್ಳುವಂತ ನಿನಗೆ ಕರ್ತನು ಹೇಳ್ತಾ ಇದ್ದೇನೆ, ಭಯ ಪಡಬೇಡ. ನಿನಗೆ ಬರುವಂತ ಏನೇ ಸಮಸ್ಯೆಗಳಿಂದ ಬಿಡುಗಡೆ ಮಾಡ್ಲಿಕ್ಕೆ ದೇವರು ನಿನ್ನ ಜೊತೆಲಿದ್ದಾನೆ. ಆತನು ಯುದ್ಧವನ್ನು ಮಾಡ್ತಾನೆ. ಆತನು ಯುದ್ಧ ಮಾಡುವುದಾದ್ರೆ ಸಂಪೂರ್ಣವಾಗಿ ದೇವರು ಜಯವನ್ನು ಕೊಡ್ತಾನೆ. ಇಂಥ ಸಮಸ್ಯೆ ಇದ್ರೂ, ನಿನ್ನ ವಿರುದ್ಧವಾಗಿ ಕಲ್ಪಿಸುವಂತ ಯಾವುದೇ ಆಯುಧಗಳಿದ್ರೂ ಅದು ದೇವರು ಅದನ್ನ ನಾಶ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಇಂದು ಒಪ್ಪಿಸಿಕೊಡೋಣ. ಅಪ್ಪ, ಇಂದು ನಾನು ಭಯ ಪಡುವುದಿಲ್ಲ. ನೀನು ನನಗಾಗಿ ಯುದ್ಧವನ್ನು ಮಾಡ್ಲಿಕ್ಕಾಗಿ ಸ್ತೋತ್ರ. ಇಂದು ಈ ಸಮಸ್ಯೆಗಳಿಂದ ಯಾವ ಸಮಸ್ಯೆಯಲ್ಲಿ ಬಾಧೆ ಪಡ್ತಾ ಇದೆಯಾ, ಆ ಸಮಸ್ಯೆನ ಹೇಳಿ, ದೇವರೇ, ಈ ಸಮಸ್ಯೆಯಿಂದ ನನಗೆ ಜಯವನ್ನು ಕೊಡುವುದಕ್ಕಾಗಿ ನಿನಗೆ ಸ್ತೋತ್ರ ಅಂತ ಹೇಳ್ರಿ. ಕೊಡು ಅಂತ ಕೇಳಬೇಡ್ರಿ, ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಂತ ಹೇಳ್ರಿ. ಯಾಕಂದ್ರೆ ಅದೇ ನಂಬಿಕೆ. ಜನಗಳ ಮುಚ್ಚಿ ಕೇಳೋಣವಾ? ಕರ್ತನೆ ಸ್ತೋತ್ರ ಅಪ್ಪ. ನಮಗಿರುವಂತ ಈ ಸಾಲ ಆಗಿರ್ಬೋದು, ನಮಗಿರುವಂತ ಈ ರೋಗ ಆಗಿರ್ಬೋದು, ನಮಗಿರುವಂತ ಮನುಷ್ಯರ ವಿರುದ್ಧತ್ವಗಳಾಗಿರ್ಬೋದು, ನಮಗಿರುವಂತ ಈ ದೊಡ್ಡ ಸಮಸ್ಯೆಗಳಾಗಿರ್ಬೋದು, ದೇವರೇ, ನಮಗಿರುವಂತ ಕೆಲಸದ ಪ್ರಾಬ್ಲಮ್ಗಳಾಗಿರ್ಬೋದು, ಈ ಎಲ್ಲಾ ಕಾರ್ಯಗಳಿಂದ ಇಂದು ನಮ್ಮನ್ನು ಬಿಡುಗಡೆ ಮಾಡು ಸ್ವಾಮಿ. ದೇವರೇ, ನಮ್ಮ ಜೀವಿತದಲ್ಲಿ ನೀನು ನಮಗೋಸ್ಕರ ಯುದ್ಧವನ್ನು ಮಾಡಿ ನೀನು ಜಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ದೇವರೇ, ಉತ್ಸಾಹ ಸ್ತೋತ್ರಗಳನ್ನು ಸಲ್ಲಿಸುವಂತೆ ಮಾಡಿದಕ್ಕಾಗಿ ಸ್ತೋತ್ರ. ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಿದಕ್ಕಾಗಿ ಸ್ತೋತ್ರ. ಭಯವನ್ನ ನೀಗಿಸಿದಕ್ಕಾಗಿ ಸ್ತೋತ್ರ. ನಮ್ಮ ಜೊತೆಯಲ್ಲಿದ್ದು ಈ ದಿನವೂ ಮಹತ್ತಾದ ಕಾರ್ಯಗಳಿಂದ ನೀನು ನಡೆಸುವುದಕ್ಕಾಗಿ ಸ್ತೋತ್ರ ಅಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ಅಂತ ತಂದೆಯೇ, ಆಮೆನ್, ಆಮೆನ್.